ಹೀರೋ. ಬಾಲ್ಕನಿ ತಗೊಂಡ್ರ ಅಭಿಮಾನಿಗಳು ನೋಡೋಕ್ಕೂ ಇದು ಮಾಡಿರೋದು ಪಿಕ್ಚರ್. ನಾನು ಅಭಿಮಾನಿಗಳು ನೋಡಲೇಬೇಕು ಪಿಕ್ಚರ್. ತುಂಬ ಪಿಕ್ಚರ್ ಚೆನ್ನಾಗಿದೆ. ಹೊಸಬ್ರು ಮಾಡಿದ್ದಾರೆ, ಹೊಸಬ್ರು ಬೆಳಿಬೇಕು. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಫಿಲಮ್. ತುಂಬ ಖುಷಿ ಆಯಿತು ನೋಡಿ. ಸೂಪರ್ ಸೂಪರ್ ಆಗಿದೆ. 100 ನೋಡಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಹೇಗಿತ್ತು ಫಿಲ್ಮ್? ಚೆನ್ನಾಗಿದೆ, ಸಾಂಗ್ ಇದಾವೆ, ಸೂಪರ್ ಆಗಿದ್ದಾವೆ. ತುಂಬ ಅದ್ಭುತವಾದ ಸಿನಿಮಾ ಸರ್. ಏನು ಇಷ್ಟ ಆಯಿತು? ಒಂದು ಅಭಿಮಾನಿಗಳು ನೋಡ್ಬೇಕಾದಂಥ ಪಿಕ್ಚರ್ ಇದು. ತುಂಬ ಚೆನ್ನಾಗಿ ಇದು ಮಾಡೋದು. ನೀವೇನಾದ್ರು ಪಾತ್ರ ಮಾಡಿದ್ದೀರಾ? ನಾವೇನಿಲ್ಲ ಸರ್. ರಾಜಣ್ಣ ಅಭಿಮಾನಿಗಳು ಈ ರೀತಿ ಇರಬೇಕು ಅನ್ನೋದು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಏನು ಅನಿಸುತ್ತೆ? ಚೆನ್ನಾಗಿ ಮಾಡೋದು ಸರ್. ಚೆನ್ನಾಗಿ ಏನು ಮಾಡಿದ್ದೀರಾ ಸಿನಿಮಾದಲ್ಲಿ? ನಾವೇನು ಮಾಡಿಲ್ಲ ಸರ್. ಏನು ಮಾಡಿಲ್ವಾ? ಜೀವನದಲ್ಲಿ ಯಾವುದೇ ಸ್ಟಾರ್ಸ್ ಹೇಗೆಲ್ಲ ತಮ್ಮ ಜೀವನದಲ್ಲಿ ಅವರೆಲ್ಲ ಅಳವಡಿಸ್ಕೊಂಡು ಎಷ್ಟು ಪ್ರೀತಿಯಿಂದ ಇರ್ತಾರೆ. ಮತ್ತು ಅದೇ ರೀತಿ ಸ್ಟಾರ್ಸ್ ಅನ್ಸ್ಕೊಂಡವ್ರು ತಮ್ಮ ಅಭಿಮಾನಿಗಳಿಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಈಗೆಲ್ಲ. ಅದು ರಾಜಣ್ಣವರು ಮತ್ತು ಅವ್ರ ವಂಶದ ಹ್ಯಾಟ್ಸ್ ಆಫ್. ಆ ಒಂದು ಮೆಸೇಜ್ ಇದೆ, ತುಂಬ ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ. ಸಾಂಗ್ ಅಂತೂ ಅದ್ಭುತ. ಒಂದು 2 ಸಾಂಗ್ ಬರ್ತಾರೆ ಅಣ್ಣವ್ರ ಬಗ್ಗೆ, ಕಣ್ಣ ನೀರು ಬಂದ್ಬಿಡ್ತಾರೆ ರೀ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಮೋಷನ್ ಇದೆ. ಈ ಸ್ವಲ್ಪ ಕತೆ ಇದೆ, ಸ್ವಲ್ಪ ಡೈರೆಕ್ಷನ್ನು ಮತ್ತು ಡೈಲಾಗ್ಸು ಪರ್ಫಾರ್ಮೆನ್ಸ್ ಸ್ವಲ್ಪ ಮಾಡಿದರೆ, ಆದರೆ ಎಲ್ಲೂ ಬೋರ್ ಹೊಡ್ಸಲ್ಲ. ಕಾಮಿಡಿನೂ ಸ್ವಲ್ಪ ಇದೆ, ಬಟ್ ಅದು ಚೆನ್ನಾಗಿದೆ. ಒಟ್ಟಲ್ಲಿ 2 ಸಾಂಗು, 1-2 ಮೆಸೇಜು ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ಒಂದು ಮುಗ್ಧ ಪ್ರೀತಿಯಿಂದ, ಪ್ರಾಮಾಣಿಕ ಪ್ರೀತಿಯಿಂದ ಮಾಡೋ ಇಂಥವ್ರಿಗೆ ಅಭಿಮಾನಿಗಳೆಲ್ಲರೂ, ಎಲ್ಲ ಸ್ಟಾರ್ಸ್ ಅಭಿಮಾನಿಗಳು ನೋಡಬೇಕು. ಅವರ ಸ್ಟಾರ್ಸ್ಗಳನ್ನು ದಯವಿಟ್ಟು ಇಂಥ ಒಂದು ಸಿನಿಮಾಗಳನ್ನ ನೋಡಿ ಅಂತ ಹೇಳಬೇಕು ಬೇರೆಯವ್ರಿಗೆ ಅಂತ ಅನಿಸುತ್ತೆ ನನಗೆ. ನನಗೆ ಗೊತ್ತಿಲ್ಲ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ಕರ್ನಾಟಕ ಕಣ್ಮಣಿ ಅಂತಿತ್ತಲ್ಲ, ಅಣ್ಣನ ಬಗ್ಗೆ ಏನು ಮಾಡಿದ್ದಾರೆ ಅನ್ನೋ ಬಗ್ಗೆ ತುಂಬ ಚೆನ್ನಾಗಿ ಪ್ರೀತಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ಎಲ್ಲ ಒಳ್ಳೆಯದಾಗಲಿ, ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಸರ್ ಸಿನಿಮಾ. ಫ್ಯಾನ್ಸ್ ಎಲ್ಲ ನೋಡಲೇಬೇಕು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ನಿಮಗೆ? ಚೆನ್ನಾಗಿದೆ, ಸ್ಟೋರಿ ಎಲ್ಲ ಚೆನ್ನಾಗಿದೆ ಸರ್. ಸಾಂಗ್ ಚೆನ್ನಾಗಿದೆ. ಇಷ್ಟ ಆಯ್ತಲ್ಲ? ತುಂಬ ಚೆನ್ನಾಗಿದೆ. ಚಿತ್ರದಲ್ಲಿ 3 ಸಾಂಗ್ಸ್ ಇದೆ, 3 ಹಾಡಿದೆ. ಸಿಂಗನಲ್ಲೂರಿಂದ ಸಿಂಗಲ್ ಆಗಿ ಬಂದ ರಾಜ್ಕುಮಾರ್ ಬಂದು ಹಾಡಿದೆ. ಎಲ್ಲ ರಾಜಾಭಿಮಾನಿಗಳು ಬಂದು ನೋಡಲೇಬೇಕಾದ ಸಿನಿಮಾ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೋಕೇಶ್. ಥ್ಯಾಂಕ್ಸ್ ಸರ್. ಬನ್ನಿ. ಚೆನ್ನಾಗಿದೆ, ಒಂದ್ಸರಿ ನೋಡ್ಬೋದು. ಇದೇ ಚಿತ್ರತಂಡಕ್ಕೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಕನ್ನಡಿಗರು ಇನ್ನೂ ಒಳ್ಳೊಳ್ಳೆ ಸಿನಿಮಾ ತೆಗಿತಾರೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬಂದರೆ ಇನ್ನೂ ಕನ್ನಡಿಗರಿಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆರಾಮ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಬನ್ನಿ. ಸೂಪರ್ ಆಗಿದೆ ಕನ್ನಡದ ಕಣ್ಮಣಿ ಪಿಕ್ಚರು. ಎಲ್ಲ ಕನ್ನಡ ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಮೂವಿ ತುಂಬ ಚೆನ್ನಾಗಿದೆ. ಅಣ್ಣವ್ರ ಬಗ್ಗೆ, ಅಣ್ಣವ್ರ ಅಭಿಮಾನಿ ಬಗ್ಗೆ ತುಂಬ ಚೆನ್ನಾಗಿ. ನಮ್ಮ ಹೆಸರು ಬಾಲಕೃಷ್ಣ ಅಂತ. 73 ವರ್ಷ ನನಗೆ. ರಾಜ್ಕುಮಾರ್ ಪಿಕ್ಚರ್ಗಳು ಆಗೆಲ್ಲ ನೋಡಿದ್ದೀವಿ. ಇವಾಗೂ ಇದು ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗೆ ಇದೆ. ಹಾಡುಗಳೆಲ್ಲ ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಅಭಿಮಾನಿಗಳು 100 ದಿವಸ ಓಡೋವಂಗೆ ಮಾಡಲಿ ಅಂತ ನಮ್ಮ ಆಸೆ. ಥ್ಯಾಂಕ್ ಯು. ಸಿನಿಮಾ
ತುಂಬ ಚೆನ್ನಾಗಿದೆ. ಅದೇ ನ್ಯಾಚುರಲ್ ಆಗಿ ಮಾಡಿದ್ದಾರೆ, ಯಾವುದೇ ಬಣ್ಣ ಏನೇ ಹಚ್ಚಿದೆ. ಒಂದು ರೈತರು ಮಕ್ಕಳು ಥರನೂ ಒಂದಿದ್ದಾರೆ. ಯಾಕಂದರೆ ಎಣ್ಣೆ ಹೊಡಿತಾರಲ್ಲ, ಅವರಿಗೆ ರೈತರುಗಳು ಆಗಿ ಎಣ್ಣೆ ಹೊಡೆದು ಈ ಥರ ಇದಾಗಬಾರ್ದು ಅಂತ ಕುಟುಂಬದಲ್ಲಿ ಎಲ್ಲ ಒಂದು ಕುಟುಂಬ ಬಂದು ನೋಡೋವಂಥ ಸಿನಿಮಾ ಆಗಿದೆ. ಕನ್ನಡನ ಉಳಿಸಿ, ಕನ್ನಡ ಒಂದು ಈ ಥರ ಒಂದು ನ್ಯಾಚುರಲ್ ಆಗಿ ಮಾಡ್ತಾರಲ್ಲ, ಅವರಿಗೊಂದು ಪ್ರೋತ್ಸಾಹ ಕೊಡಿ, ಬೆಳೆಸಿ, ಆಶೀರ್ವದಿಸಿ. ಈ ಚಿತ್ರ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಸಿನಿಮಾ. ಈ ಕಾಲದಲ್ಲಿ ನೆನೆಸ್ಕೊಳ್ಳದೆ ಇರೋದನ್ನ ನೀಡಿದ್ದಾರೆ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಎಲ್ಲರೂ ಅಭಿನಯಿಸಿದ್ದಾರೆ. ರಾಜಣ್ಣನ ಬಗ್ಗೆ ಹೇಳೋಕ್ಕಾಗಲ್ಲ, ನೋಡೋಕ್ಕೂ ಆಗಲ್ಲ. ಆದರೆ ಎಲ್ಲರ ಮನಸ್ಸಲ್ಲೇ ಇದ್ದಾರೆ. ಅವ್ರ ನೋಟನೇ ಬೇರೆ. ಹಾಗಾಗಿ ಇದರಲ್ಲಿ ಹೀರೋ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣವ್ರ ಬಗ್ಗೆ ಒಂದು ಅಭಿಮಾನನ, ಅವ್ರ ಥರ ಸ್ಟೈಲ್ ಇರ್ಬೋದು, ಅವ್ರ ನಡಿಗೆನೇ ಇರ್ಬೋದು, ಹಾಡಿರ್ಬೋದು, ಎಲ್ಲನೂ ವಂಡರ್ಫುಲ್ ಅಂತಲೇ ನಾನು ಹೇಳ್ಬೋದು. ಏನೋ ಅಂದರೆ ಈ ಒಂದು ಸಂದರ್ಭದಲ್ಲಿ ಇಂಥ ಸಿಚುವೇಷನಲ್ಲಿ ಈ ಸಿನಿಮಾನ ಇಷ್ಟು ಮಟ್ಟಿಗೆ ತಂದಿದ್ದಾರೆ, ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಷಯ. ಕಲಾವಿದರಿಗೆ ನಾವೆಲ್ಲ ಹಾರಿಸ್ಬೇಕು, ಅಭಿವೃದ್ಧಿ ಹಾರೈಸಬೇಕು ಅನ್ನೋದೇ ನಮ್ಮ ಒಂದು ಕೋರಿಕೆ. ಯಾಕಂದರೆ ಎಲ್ಲರೂ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಪಾತ್ರ ಜೀವ ತುಂಬಿದೆ. ಎಲ್ಲ ನೋಡೋಂಥ ಸಿನಿಮಾ. ಬಂದ ಅಭಿಮಾನಿಗಳು ಕಲಾವಿದರಿಗೋಸ್ಕರ, ಅಣ್ಣವ್ರಿಗೋಸ್ಕರ ಅದಕ್ಕೆ ಬಂದು ಸಿನಿಮಾ ನೋಡಬೇಕು ಅನ್ನೋದು ನನ್ನ ಅನಿಸಿಕೆ. ಅದೇ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಕಂಟೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಸಾರ್ ಇರ್ಬೋದು, ಪ್ರೊಡ್ಯೂಸರ್ ಸಾರ್ ಇರ್ಬೋದು, ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಮಕ್ಕಳು ಮತ್ತು ಅಭಿನಯ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಸಹಾಯನ ಬೇಡದಾಗಿರ್ಬೋದು, ಒಂದು ಜೀವನ ಉಳಿಸೋದಕ್ಕೆ ಎಷ್ಟು ಮಟ್ಟಿಗೆ ತ್ಯಾಗ ಮಾಡ್ಬೋದು ಆ ಒಂದು ಸಂದರ್ಭನ ಇದರಲ್ಲಿ ತೋರಿಸಿದ್ದಾರೆ. ದೇವರು ಕಷ್ಟದಲ್ಲಿ ಎಲ್ಲರಿಗೂ ಇರ್ತಾನೆ ಅನ್ನೋದು ಇದು ಒಂದು ಸಾಕ್ಷಿ ಅಂತಲೇ ಅನ್ಕೋಬೋದು. ತುಂಬ ಚೆನ್ನಾಗಿದ್ದಾರೆ. ಅದ್ಭುತ ಕಲಾವಿದರಿಗೆ ತಮ್ಮ ಪಾತ್ರಕ್ಕೆ ತಕ್ಕಂತೆ ಅದರಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅದರಲ್ಲಿ ಹೀರೋ ಪಾತ್ರ ಸೂಪರ್ ಇದೆ. ಮತ್ತು ರಾಜ್ಕುಮಾರ್ನೇ ಜೀವಂತ ಇರ್ತಕ್ಕಂಥದ್ದು ಸನ್ನಿವೇಶ ಇದೆ. ಮತ್ತು ನಂಬಿಕೊಂಡಿದ್ದರೆ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ರಾಜ್ಕುಮಾರ್ ಅಭಿಮಾನಿಯ ನಮಸ್ಕಾರ. ಇದು ಕರುನಾಡ ಕಣ್ಮಣಿ ಅನ್ನೋ ಚಿತ್ರ. ಇದು ಚಿತ್ರ ಕೇವಲ ಚಿತ್ರಕ್ಕಾಗಿ ಇಟ್ಟ ಹೆಸರಲ್ಲ, ಇದು ಅಣ್ಣವ್ರನ್ನ ನೆನಪಿಸ್ಕೊಳ್ಳೋಕ್ಕಾಗಿ ಅವರ ನಿರಂತರ ಜಪಕ್ಕಾಗಿ ಇಟ್ಟಿರುವಂಥ ಹೆಸರು. ಇದು ಸಂಪೂರ್ಣವಾಗಿ ಅಭಿಮಾನಿಯ ಒಂದು ಸ್ವಂತ ಕತೆ. ಇದು ಯಾವುದೋ ಒಂದು ರೂಮಲ್ಲಿ ಕೂತು ಮಾಡದಂಥ ಚಿತ್ರಕಥೆ ಅಲ್ಲ. ಇದು ಒಂದು ಹಳ್ಳಿಯಲ್ಲಿ ನಿಜವಾಗ್ಲೂ ನಡೆದಂಥ ಒಂದು ಸತ್ಯವಾದ ಘಟನೆ. ಅದನ್ನು ಆಧಾರವಾಗಿ ಇಟ್ಕೊಂಡು ಮಹೇಶ್ ಎಲ್ ಕೋಲಾರ್ ಅವರು ಅದ್ಭುತವಾದ ಕಥೆ, ಚಿತ್ರಕಥೆ, ಅವರ ಸತ್ಯ ಘಟನೆಯನ್ನೇ ತುಂಬ ಚೆನ್ನಾಗಿ ಹೆಣೆದು ತೆರೆಗೆ ತಂದಿದ್ದಾರೆ. ಇದು ಯಾವುದೇ ಸಂಕೋಚ ಇಲ್ಲದೆ ಪ್ರತಿಯೊಬ್ಬ ಅಭಿಮಾನಿಯು ಮತ್ತು ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಚಿತ್ರ ಇದು. ದಯವಿಟ್ಟು ಒಂದು ಅಪ್ಪಟ ಕನ್ನಡ ಸೊಗಡಿನ ಹಳ್ಳಿಯ ಬ್ಯಾಕ್ಡ್ರಾಪಲ್ಲಿ ಬರುವಂಥ ಚಿತ್ರ ಇದನ್ನು ದಯವಿಟ್ಟು ಎಲ್ಲರೂ, ಪ್ರತಿಯೊಬ್ಬರು ಕನ್ನಡದ ಅಭಿಮಾನಿಗಳು ಜೊತೆಗೆ ಅಣ್ಣವರ ಅಭಿಮಾನಿಗಳು ಅಂತ ಯಾರಿದ್ದಾರೆ ಅವರೆಲ್ಲ ಬಂದು ಈ ಸಿನಿಮಾ ನೋಡಬೇಕು. ಅದ್ರ ಜೊತೆಗೆ ವೈಯಕ್ತಿಕವಾಗಿ ನಾನು ಹೇಳೋದೇನು ಅಂದರೆ, ಈ ಚಿತ್ರಕ್ಕೆ ಸಂಬಂಧನೇ ಪಡೆದೇ ಇರೋವಂಥವ್ರು ಹಗಲು ರಾತ್ರಿ ಬ್ಯಾನರ್ಗಳು ಕಟ್ಟಿದ್ದಾರೆ. ಅದು ಜಗದೀಶ್ ಅಂತ, ಧರ್ಮ ಅಂತ, ರೂಪೇಶ್, ಭರತ್ ಮತ್ತು ಬಾಲಕೃಷ್ಣ, ಸಮಾಜ ಸೇವಕರು ಬಾಲಕೃಷ್ಣ ಅಂತ, ಬಾಬು, ಲಿಂಗಣ್ಣ, ಕುಮಾರ್, ಇಂಥವರ ಹಲವಾರು ಪರಿಶ್ರಮ ಇದೆ ಇದರಲ್ಲಿ. ಅದ್ರ ಜೊತೆಗೆ ಸಹ ನಿರ್ದೇಶನ ಶೇಖರ್ ರಾಜ್ ಅಂತ ಮಾಡಿದ್ದಾರೆ, ನೃತ್ಯ ನಿರ್ದೇಶನ ಮಾಡಿದ್ದಾರೆ ಮತ್ತು ಸಂಭಾಷಣೆ ಬರೆದಿದ್ದಾರೆ. ಎಲ್ಲ ಹೊಸಬರ ಒಂದು ಸಂಘ ತುಂಬ ಕಷ್ಟಪಟ್ಟು, ತುಂಬ ಇಷ್ಟನೂ ಪಟ್ಟು, ಅಣ್ಣವರ ಆರಾಧ್ಯ ದೈವದ ಎಲ್ಲ ಅಭಿಮಾನಿಗಳು ಈ ಚಿತ್ರದಲ್ಲಿ ಒಗ್ಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಮಗೆ ಬೇಕಾಗಿರೋದು ಬರೀ 100 ರೂಪಾಯಿ ಅಷ್ಟೇ ನಿಮ್ಮಿಂದ. ಅಂದರೆ ಸಾವಿರಾರು ರೂಪಾಯಿ ಕೊಟ್ಟು ಪರಭಾಷೆಯ ಚಿತ್ರಗಳನ್ನ ನೋಡ್ತೀರಾ, ತಪ್ಪು ಅಂತ ನಾನು ಹೇಳಲ್ಲ. ಬರೀ 100 ರೂಪಾಯಿ ಕೊಟ್ಟು ನಮ್ಮ ಚಿತ್ರಕ್ಕೆ ಬಂದು ಎಲ್ಲ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ, ಅಷ್ಟೇ ನಾನು ಕೇಳ್ಕೊಳೋದು. ಈ ಚಿತ್ರ ನೋಡೋದ್ರಿಂದ ನಿಮಗೆ ಒಂದು 70ರ 80ರ ದಶಕದ ಸಿನಿಮಾ ನಿಮಗೆ ನೆನಪಿನಲ್ಲಿ ಬರೋದು ಸತ್ಯ. ಇದರಲ್ಲಿ ಅಣ್ಣವರು ಪ್ರತ್ಯಕ್ಷವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಿ ನಟಿಸಿದ್ದಾರೆ. ಅದು ಏನು ಅಂತ ನೀವು ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ. ಎಲ್ರಿಗೂ ನಮಸ್ಕಾರ. ಸಿಡಿ ಕನ್ನಡ ಇದು ಕರ್ನಾಟಕದಾದ್ಯಂತ ಸುಮಾರು
40ರಿಂದ 60 ಚಿತ್ರಮಂದಿರ ಆಗಿದೆ. ನಾಳೆಯಿಂದ ಹೊಸದಾಗಿ ಬರ್ತಾ ಇದೆ. ಯಾಕೆಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಅದನ್ನು ನಾವು ಅಣ್ಣವರ ಚಿತ್ರಗಳು ಹೇಗೆ ಬಿಡುಗಡೆ ಆಗ್ತಿದ್ವು ಅದೇ ರೀತಿಯೇ ಬಿಡುಗಡೆ ಮಾಡಬೇಕು. ಅಂದರೆ ಅಣ್ಣವ್ರ ಚಿತ್ರಗಳು ಗುರುವಾರದಂದೇ ಬಿಡುಗಡೆ ಆಗ್ತಾಯಿದ್ವು. ನಾವು ಅಣ್ಣವರ ಪ್ರತಿಯೊಂದು ಹೆಜ್ಜೆಯನ್ನು ನಾವು ಫಾಲೋ ಮಾಡ್ತಾನೆ ಬಂದಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಇನ್ನು ಈ ಕರುನಾಡ ಕಣ್ಮಣಿಯ ಕಲರವ ಪಸರಿಸುತ್ತೆ. ಮೇಡಮ್ ಬೆಳೆಸಿ ಅಂತ ಕೇಳ್ಕೊತೀವಿ. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ಚಿತ್ರನ ನೋಡಿ ಅಂತ ಕೇಳ್ಕೊತೀವಿ. ಈ ಚಿತ್ರದಲ್ಲಿ ಪ್ರಧಾನ ಪಾತ್ರ ಮಾಡಿರುವಂಥ ಕವಿತಾ ಅವರು ಒಂದೆರಡು ಮಾತಾಡಿದ್ದಾರೆ. ಸರ್, ಈ ಕರುನಾಡ ಕಣ್ಮಣಿ ಚಿತ್ರದಲ್ಲಿ ಮೊದಲು ನನಗೆ ಮಹೇಶ್ ಸರ್ ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನೊಂದು ಹೀರೋಯಿನ್ ಆಗಿ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಇದು ನನಗೆ ಕ್ಯಾರೆಕ್ಟ್ರು ಕೊಟ್ಟು ಒಂದು 3 ತಿಂಗಳು ಬಿಟ್ಟು ಮತ್ತೆ ನನ್ನನ್ನೇ ಫಿಕ್ಸ್ ಮಾಡಿದ್ರು ಇದೇ ಕ್ಯಾರೆಕ್ಟ್ರಿಗೆ. ಅದೇನು ಅದೃಷ್ಟ ಇತ್ತೋ ನಾನಂತೂ ಖುಷಿ ಪಡ್ತಾ ಇದ್ದೀನಿ. ಯಾಕಂದರೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಾಗಿ ಮೂವಿ ಅದರಲ್ಲಿ ಮಾಡಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಗಂಡನಿಗೋಸ್ಕರ ಹೆಂಡತಿ, ಮಕ್ಕಳು, ತಂದೆ ತಾಯಿಗೋಸ್ಕರ ಮಕ್ಕಳು ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋದು ಎಲ್ಲರೂ ನೋಡಿದ್ದೀರಾ. ನೋಡದೇ ಇರೋರು ಕೂಡ ಬಂದು ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ. ನಮ್ಮ ಕರುನಾಡ ಕಣ್ಮಣಿ ಪ್ರತಿಯೊಂದು ಹಾಡುಗಳು ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಎಲ್ಲರೂ ಇದೇ ಕೇಳ್ಕೊತೀನಿ. ಮತ್ತು ಇನ್ನೊಂದು 2 ಮಾತು ಬಿಟ್ಟಿದೆ. ಅದರಲ್ಲಿ ನನ್ನ ತೀರಾ ಆತ್ಮೀಯ ಸ್ನೇಹಿತರಾದ ಕರುಣಾಕರ, ಪುರುಷೋತ್ತಮ್, ಇವರೆಲ್ಲ ನನಗೆ ತುಂಬಾ, ಮಂಜು, ಪ್ರಕಾಶ್, ಇವರೆಲ್ಲ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನ್ನ ಹಿಂದೆ ಹಲವಾರು ಜನ ನಿಂತಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ನನ್ನ ಸ್ನೇಹಿತರು, ತಾಯಿ ತಂದೆ, ಗುರು, ದೈವ. ಎಲ್ಲದಕ್ಕಿಂತ ಈ ಮಟ್ಟದಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಹೆತ್ತ ದೇವರುಗಳು, ನನ್ನ ತಂದೆ ತಾಯಿ. ಅವರೇ ನನಗೆ ಪರಮವಾಗಿ, ಅವರಿಂದನೇ ಇಷ್ಟೆಲ್ಲ ಸಾಧ್ಯವಾಗಿದೆ. ಅವ್ರಿಗೆ ಅವರೆಲ್ಲಿದ್ದರು ಅವ್ರನ್ನ ನಮಸ್ತೆ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ನಿಮ್ಮ ಅನಿಸಿಕೆ ಜನಗಳ ಮಧ್ಯೆ ಕೂತ್ಕೊಂಡು ನೋಡಿದ್ದೀರಲ್ಲ, ಅವ್ರಿಗೆ ಏನು ಒಂಥರ ಖುಷಿ ಆಗ್ತಾ ಇದೆ ಸರ್ ಸಿನಿಮಾ ಜನಗಳ ಮಧ್ಯೆ ನೋಡಿ. ಇನ್ನೊಂದು ಅಪ್ಪಾಜಿಯವ್ರ ಬಗ್ಗೆ ಮಾಡಿರೋ ಸಿನಿಮಾ ಈ ಕಥೆ ಹುಟ್ಟಕ್ಕೆ ಕಾರಣ ಏನು ಸರ್? ಇದು ಕತೆ ಬಂದು ನಾವು ಎಲ್ಲ ಅಭಿಮಾನಿಗಳೆಲ್ಲ ಮಾಡ್ತಾರೆ, ನೋಡ್ತಾ ಇದ್ವಿ. ಅದೇ ಅಭಿಮಾನಿ ಒಂದು ಸ್ವಲ್ಪ ಅವ್ರನ್ನ ಆರಾಧಿಸ್ತಾ ಇರ್ತಾರೆ. ಅವ್ರಿಗೆ ಹೆಚ್ಚು ಕಮ್ಮಿ ಆದಾಗ ಅಭಿಮಾನಿ ಏನಾಗ್ತಾನೆ, ಏನೆಲ್ಲ ಕಷ್ಟ ಅನುಭವಿಸ್ತಾನೆ ಅನ್ನೋದನ್ನ ತೋರಿಸ್ಬೇಕು ಅಂದರೆ ಒಂದು ಮನಸ್ಸಿಗೆ ಸಿನಿಮಾ. ರಾಜಕೀಯ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟ ಸರ್? ಪ್ರತಿಯೊಬ್ಬ ಅಣ್ಣವರ ಅಭಿಮಾನಿಗಳು ಒಂದು ಈ ಸಿನಿಮಾ ನೋಡಿ. ಪ್ರತಿಯೊಬ್ಬ ಅಭಿಮಾನಿ ಜೀವನದ ಕತೆ ಇದೆ. ಯಾಕೆ ನಾನು ಒಬ್ಬ ಅಭಿಮಾನಿಯಾಗಿ ನಾವು ಸ್ಟಾರ್ ಕಟ್ಟಿ ಅಲ್ಲಿ ಅಭಿಷೇಕ ಮಾಡಿ ಎಲ್ಲ ಮಾಡಿದ್ದೀವಿ. ಅದೇ ಥರ ಪ್ರತಿಯೊಬ್ಬ ಅಭಿಮಾನಿನೂ ಮಾಡಿದ್ದಾರೆ. ಅವರ ಜೀವನದ ಕಷ್ಟದ ಪರಿಸ್ಥಿತಿನ ನಾನು ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಬನ್ನಿ. ಎಲ್ಲ ಅಣ್ಣವರ ಅಭಿಮಾನಿಗಳು, ಶಿವಣ್ಣ ಅವರ ಅಭಿಮಾನಿಗಳು, ಸರ್ ಅಭಿಮಾನಿಗಳು, ಅದು ಬಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು, ಎಲ್ಲ ಅಭಿಮಾನಿಗಳು ನಮ್ಮ ಕನ್ನಡ ಸಿನಿಮಾ ನೋಡಿ ಕಲಾಭಿಮಾನ ಬೆಳೆಸಿ. ಥ್ಯಾಂಕ್ ಯು. ಸರಿ. ನಮಸ್ತೆ, ಚಂದ್ರಶೇಖರ್ ರಾಜ್ ಅಂತ ಕೇಳಿ ಯಾರು ಏನು ಅನಿಸ್ತು ಸರ್ ಸಿನಿಮಾ ನೋಡಿ? ಏನು ಅನಿಸ್ತು ನಿಮಗೆ ಸರ್? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಅಭಿಮಾನಿಗಳ ಅಂತರಂಗ ಸಿನಿಮಾದಲ್ಲಿ ಕಾಣುತ್ತೆ. ಪ್ರತಿಯೊಬ್ಬ ಅಭಿಮಾನಿಗಳ ಫೀಲು ರಾಜ್ಕುಮಾರ್ ತೀರ್ಕೊಂಡಾಗ, ಅನ್ನೋರು ತೀರ್ಕೊಂಡಾಗ ಎಲ್ಲರಿಗೂ ಒಂದು ಫೀಲ್ ಇತ್ತು, ನಮಗೂ ಈ ಥರ ಆಗೋದು, ಎಣ್ಣೆ ಹೊಡಿಬೇಕು. ನನ್ನ ಸುತ್ತಮುತ್ತ ಇರೋರು ಕೂಡ, ನನ್ನ ಸ್ನೇಹಿತರು ಕೂಡ ಆ ಥರ ಫೀಲ್ಗಳು ತೊಗೊಂಡಿದ್ದಾರೆ. ಅನ್ನೋರು ಸುತ್ತಾಗ ಮೈಂಡ್ ಆಫ್ ಮಾಡ್ಕೊಂಡಿದ್ದು ಒಂಥರ ಮೆಂಟಲಿ ಒಳಗಡೆ ಶಾಕ್ ಹಾಕ್ಕೊಂಡು ಅವ್ರು ಎಣ್ಣೆಗೆ ದಾಸ ಆಗಿದ್ರು, ಕುಡಿಕೆ ದಾಸ ಆಗಿದ್ರು. ಮತ್ತು ಅವ್ರ ಮಕ್ಕಳುಗಳು ಅವ್ರನ್ನ ಪ್ರಿಪೇರ್ ಮಾಡಿದರು. ಇದು ಕೆಲವು ಅಭಿಮಾನಿಗಳನ್ನ ರಿಯಲ್ ಕತೆ. ನಾವು ರಿಯಲ್ ಕತೆನ ತೆರೆ ಮೇಲೆ ಬರೋಕ್ಕೆ ತುಂಬ ಶ್ರಮ ಪಟ್ಟಿದ್ದೀವಿ. ಅದಲ್ಲದೆ ಪ್ರತಿಯೊಬ್ಬ ಅಭಿಮಾನಿ ಕೂಡ, ಯಾರ ಅಭಿಮಾನಿಗಳೇ ಆಗಲಿ, ಬೇರೆಯವ್ರ ಅಭಿಮಾನಿಗಳು ಆಗಲಿ, ಒಬ್ಬ ಅಭಿಮಾನಿ ಅಭಿಮಾನಿಗೆ ಯಾವ ಥರ ಸಹಾಯ ಮಾಡ್ತೇನೆ ಅನ್ನೋದನ್ನ ಪ್ರತಿಯೊಬ್ಬೊಬ್ಬನ್ನು ಕಲಿಬೇಕು ಅಂತ ಸಿನಿಮಾ ಮಾಡಿದ್ದೀವಿ. ಅದ್ರ ಜೊತೆಗೆ ಅಣ್ಣವರು ನಮ್ಮ ಕರ್ನಾಟಕಕ್ಕೆ ಯಾವ ಥರ ನಾವು ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಯಾವ ಥರ ನಾವು ಅಭಿಮಾನಿಗಳು ಅವ್ರನ್ನ ನಾವು ನಮ್ಮ ಮನಸ್ಸುಗಳನ್ನ ನಾವು ತಗೋತಿರ್ತೀವಿ ಅನ್ನೋದು ಈ ಸಿನಿಮಾದಲ್ಲಿದೆ ಸರ್. ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನಾವು ಸಿನಿಮಾ ನೋಡಿದಾಗ ಏನಿಸ್ತು ಅಂದರೆ, ಪಾಪ ಪ್ರೇಕ್ಷಕರು ಪ್ರತಿಯೊಬ್ಬೊಬ್ಬ ಇಂಟರ್ವಲ್ ಬಿಟ್ಟಾದ ನಂತರ ಬಂದು ಹೇಳಿದರು, ಅಣ್ಣವ್ರ ಕನ್ಸಲ್ಲಿ ಬಂದು ನಮ್ಗೆ ಹೇಳ್ತಾರಲ್ಲ, ಅದು ಹೆಂಗೆ ನಿಮ್ಮ ಕಲ್ಪನೆ ಬರ್ತು ಅಂತ. ಆ ಕಲ್ಪನೆ ನನ್ನೊಬ್ಬನಿಗಲ್ಲ, ಆ ಟೈಮಲ್ಲಿ ಅಣ್ಣವ್ರು ತಿರ್ಕೊಂಡಾಗ ಪ್ರತಿಯೊಬ್ಬೊಬ್ಬರಿಗೂ ಆ ಕಲ್ಪನೆ ಬಂದಿದೆ. ಪ್ರತಿಯೊಬ್ಬೊಬ್ಬರಿಗೂ ಆ ಫೀಲ್ ಆಗಿದೆ. ಅಣ್ಣೂರು ಇರಬೇಕಾಯ್ತು, ಅಣ್ಣೂರು ಇಲ್ಲದೆ ನಾನು ಹೆಂಗೆ ಬದುಕಲಿ, ನೋಡಿ ಮೈ ಜುಮ್ಮನ್ನು ಅದು ಹೇಳ್ತಾ ಇದ್ದ ಆ ಫೀಲ್ ನಮಗೂ ತುಂಬ ಡಿಫ್ರೆಷನ್ ಆಗಿದೆ. ಪ್ರತಿಯೊಬ್ಬೊಬ್ಬ ಅಭಿಮಾನಿ ಕೂಡ ಈ ಸಿನಿಮಾ ನೋಡಿದಾಗ ಅವ್ರವ್ರು ಕಾಣ್ತಾರೆ, ನಾವು ನೋಡೋದಲ್ಲ, ನಾವಿರೋದಲ್ಲ. ಅಭಿಮಾನಿ ಅಂತ, ಅಣ್ಣವ್ರ ಅಭಿಮಾನಿ ಅಂತ ಯಾರು ಇದ್ದಾರೆ ಎಲ್ಲರೂ ಕೂಡ ಅವ್ರು ನೋಡ್ಕೋತಾರೆ. ನಾವು ಮಾಡ್ತಾರೆ ಸರಿನಾ ತಪ್ಪ. ಮತ್ತು ಫ್ಯಾನ್ಸ್ ವಾರ್ಸ್ಗಳು ತುಂಬ ಜನ ನೋಡ್ತಿದ್ದೀರಾ. ಈಗಿನ ಕ್ಷಣದಲ್ಲಿ ಫ್ಯಾನ್ಸ್ ವಾರ್ಗಳು ತುಂಬ ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲ ಫ್ಯಾನ್ಸ್ ವಾರ್ಸ್ಗಳು ನೋಡ್ತೀರಾ. ಆದರೆ ಫ್ಯಾನ್ಸ್ ವಾರ್ಗಳು ಮಾಡೋದು ಮುಖ್ಯ ಅಲ್ಲ. ನಮ್ಮ ಜೊತೆ ಯಾರು ಅಭಿಮಾನಿಗಳು ಕಷ್ಟದಲ್ಲಿರ್ತೀರೋ ಆ ಅಭಿಮಾನಿಗಳನ್ನ ನಾವು ಅವನಿಗೆ ಸಹಾಯ ಮಾಡೋಣ.
ಅಲ್ವಾ? ಬರೀ ವಾರ್ ಮಾಡ್ಕೊಳ್ಳೋದು ಆ ಹೀರೋ ಹಿಂಗೆ ಅಂತ ಹೇಳ್ಕೊಂಬರೋದಲ್ಲ. ಅಣ್ಣವ್ರು ಇದ್ದಾಗ ಕೆಲವರಿಲ್ಲ ಒಳ್ಳೆ ಮೆಸೇಜ್ ಕೊಟ್ಟಿದ್ರು. ಈಗಲೂ ಕೂಡ ನಾವು ಫ್ಯಾನ್ಸ್ ವಾರ್ನ ಬಿಟ್ಬಿಟ್ಟು ನಮ್ಮ ಜೊತೆ ಇರೋ ಅಭಿಮಾನಿಗಳಿಗೆ ಯಾರ್ಯಾರ ಸಹಾಯ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಫೇಸ್ಬುಕ್ಕಲ್ಲಿ ಹಾಕೊಳ್ಳೋಣ, ಅದು ಮುಖ್ಯ. ಅದು ಬಿಟ್ಬಿಟ್ಟು ನಾವು ಫ್ಯಾನ್ಸ್ ವಾರ್ಗಳು ಅದು ಮಾಡ್ತೀವಿ ಇದು ಮಾಡ್ತೀವಿ ಅವ್ನಂಗೆ ಹೀರೋ ಹಿಂಗೆ ಅಂತ ಹೇಳ್ಕೊಳ್ಳೋದಲ್ಲ. ನಮ್ಮ ಜೊತೆ ಇರೋ ಅಭಿಮಾನಿಗಳನ್ನ ನಾವು ಉಳಿಸಿ ಮತ್ತು ಅಭಿಮಾನಿಗಳು ಸಹಾಯ ಮಾಡಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ನಾವು ಮೆಸೇಜ್ ಇಟ್ಟಿದ್ದೀವಿ ಸರ್. ಇನ್ನೇನು ಕೇಳ್ತೀರಾ ಕೇಳಿ ಸರ್. ಎಲ್ಲ ಮೀಡಿಯಾದವ್ರಿಗೂ ನನ್ನ ನಮಸ್ಕಾರ. ದಯವಿಟ್ಟು ಇಂಥ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಮತ್ತು ನಮ್ಮ ಡೈರೆಕ್ಟ್ರಿಗೆ ಇಂಥ ಡೈರೆಕ್ಟ್ರುಗಳನ್ನ ಸ್ವಲ್ಪ ದಯವಿಟ್ಟು ಮುಂದೆ ತಗೊಂಡ್ಬರ್ರಿ. ಇವ್ರು ಮಾಡಿರೋ ಅಷ್ಟು ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಟೋಟಲ್ ಒಂದು 20 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಈ ಸಿನಿಮಾನ ಒಂದಷ್ಟು ಜನಕ್ಕೆ ತಲುಪೋ ಥರ ದಯವಿಟ್ಟು ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ನಿಮಿಷ ದಯವಿಟ್ಟು ಎಲ್ಲರೂ ಕೂಡ ನಾವು ಸಣ್ಣ ಸಿನಿಮಾ ಇವಾಗ ದೊಡ್ಡ ಸಿನಿಮಾ ಮಾಡಿದ್ರೆ ಸ್ಟಾರ್ ಸಿನಿಮಾಗಳು ಮಾಡಿದ್ರೆ ಮಾತ್ರ ನೀವು ಥಿಯೇಟ್ರ್ ಬರಬೇಕು ಅನ್ನೋ ಫೀಲ್ನ ನೀವು ಫಸ್ಟು ತಲೆಯಿಂದ ತೆಗೆದಾಕಿ. ನಮ್ಮಂಥವ್ರು ಸಣ್ಣ ಪುಟ್ಟ ಸಿನಿಮಾ ಮಾಡಿರೋರು ಕೂಡ ಒಳ್ಳೆ ಮೆಸೇಜ್ ಕೊಡ್ತೀವಿ. ಬರೀ ಕಮರ್ಷಿಯಲ್ ಸಿನಿಮಾ ಬಿಟ್ಟು ಮೆಸೇಜ್ ಕೊಡುವಂಥ ಸಿನಿಮಾಗಳು ಮಾಡಿದ್ದಾರೆ ಅಂತ ನೀವುಗಳು ಮೀಡಿಯಾದವರು. ನಮಗೆ ನಾವು ಮಾಡೋದು ಅಡುಗೆ ಮಾಡೋದು ನಮ್ಗೆ ಸೇರಿದ್ದು. ಆ ಅಡುಗೆನ ಎಲ್ಲ ಕಡೆ ಆ ಅಡುಗೆನ ಬಡಿಸೋದು, ಪ್ರಚಾರ ಮಾಡೋದು, ಉಳಿಸೋದು ನಿಮ್ಮ ಮೀಡಿಯಾದವರು. ಕೈ ಮುಗಿದ ಮೀಡಿಯಾದವ್ರು ಕೇಳ್ಕೊತೀನಿ. ನಮ್ಮ ಸಿನಿಮಾ ಮಾತ್ರ ಇಲ್ಲ, ಕನ್ನಡ ಸಿನಿಮಾ ನಮ್ಮಂಥ ಚಿಕ್ಕ ಸಿನಿಮಾ ಮಾಡಿದವರು ಎಲ್ಲರೂ ಕೂಡ ನೀವೇ. ನಮ್ಗೆ ಅನ್ನದಾತರು ಇವಾಗ ನೀವೇ. ಆಮೇಲೆ ನಮ್ಮ ಪ್ರೇಕ್ಷಕರು ಅನ್ನದಾತರೆ, ಇಬ್ಬರು ಅನ್ನದಾತರುಗಳು ಕೂಡ ನಮ್ಗೆ ಚೆನ್ನಾಗಿ ನೀವುಗಳಿಗೆ ಪಬ್ಲಿಸಿಟಿ ಮಾಡಿದ್ರು. ಅದ್ರ ಮೇಲೆ ನಮ್ಮ ಸಿನಿಮಾ ನಿಂತಿದೆ. ದಯವಿಟ್ಟು ನಮ್ಮ ಸಿನಿಮಾಗೆ ನೀವೇ ಪಬ್ಲಿಸಿಟಿ ಮಾಡಿ ಉಳಿಸಿ ಬೆಳೆಸಿ. ದಯವಿಟ್ಟು ಯಾವುದೇ ರೀತಿ ಇದಕ್ಕೆ ಬ್ಯಾಡ್ ಕಮೆಂಟ್ಸ್ಗಳನ್ನ ಹೊಡೆದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ ನಾನು ಈ ಮೂಲಕ ನಮ್ಮ ಸಿನಿಮಾಗೆಲ್ಲ ಎಲ್ಲ ಕನ್ನಡ ಸಿನಿಮಾಗೂ ಕೂಡ ನೀವು ಸಹಾಯ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಧನ್ಯವಾದಗಳು.